ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇದು ಬಂದು ಟ್ಯೂಸ್ಡೇ ಮಾರ್ನಿಂಗ್. ನಾವು ಇದೆಲ್ಲ ಟೈಮಿಂಗ್ಸಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಮ್ಮ ಇಡೀ ದಿನದ ಕೆಲಸ ಟೈಮಿಂಗ್ಸ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಇವಾಗ ನಾನು ಎದ್ದಾಗ ಟೈಮ್ 7 ಆಗಿತ್ತು. ಸೊ ಸ್ಯಾಟರ್ಡೆ ಸಂಡೇ 2 ದಿನ ಹೊರಗಡೆ ಹೋಗಿದ್ರಿಂದ ಸ್ವಲ್ಪ ತಲೆಭಾರ ಆದಂಗೆ ಆಗಿತ್ತು. ಸೊ ಅದಕ್ಕೋಸ್ಕರ 7ಗೆ ಎದ್ದೆ. ಏನಂದರೆ ಈ ಟೈಮಿಂಗ್ಸ್ ಒಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಇವತ್ತು ಏನೂ ಆಗಿಲ್ಲ. ಇದ್ದಿದ ತಕ್ಷಣ ವಿಂಡೋ ಕರ್ಟನ್ ಎಲ್ಲ ತೆಗ್ದುಬಿಟ್ಟು ಹಾಗೆ ಹೂವೆಲ್ಲ ಕಿತ್ಕೊಬಂದೆ. ಹಾಗೆ ಹಾಲು ಮೊಸರು 2 ತೊಗೊಬಂದಿಟ್ಟು ಫಸ್ಟ್ ಹಾಲು ಕಾಯೋದಕ್ಕೆ ಇಡೋಣ, ಮಕ್ಕಳು ಎದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ನನಗೂ ನನ್ನ ಹಸ್ಬೆಂಡ್ಗೆ ಅಂತ ರಾಗಿ ಮಾಲ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಏನಂದರೆ ಒಂದು 5:30 ಒಳಗಡೆ ಪೂಜೆ ಮಾಡಿಬಿಟ್ರೆ ನನಗೆ 5 to 6 ಒಳಗಡೆ ಪೂಜೆ ಮಾಡಿದ್ರೆ ಒಂಥರ ಖುಷಿ ಇರುತ್ತೆ. ಸ್ವಲ್ಪ ನಾವು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತೀವಿ ಒಂದು 10-11 ಆಗಿಬಿಡುತ್ತೆ ನಾವು ಸ್ವಲ್ಪ ಲೇಟಾಗಿದ್ರು. ನನಗೆ ಆಗ ಪೂಜೆ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇವತ್ತು ಓಕೆ, ಏನು ಮಾಡೋದಕ್ಕಾಗೋದಿಲ್ಲ, ನಮ್ಗೆ ಹುಷಾರಿಲ್ಲ ಅಂದರೂ ನಾವೇನು ಮಾಡೋದಕ್ಕಾಗೋದಿಲ್ಲ. ಸೊ ರಾಗಿ ಮಾಲ್ಟ್ ರೆಡಿ ಮಾಡ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ತರಕಾರಿ ಹಾಕಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಏನೇನು ತರಕಾರಿ ಇದೆ ನೋಡೋಣ ಅಂತ ಹೇಳ್ಬಿಟ್ಟೆಲ್ಲ ತೆಗ್ದು ಇಟ್ಕೊಂಡೆ. ನಾನೇನಂದರೆ ಡೈಲಿ ಏನೇನು ಬೇಕೋ ಅದನ್ನು ಮಾತ್ರ ತರಕಾರಿಗಳು ತೊಗೊಬರ್ತೀನಿ, ನಾನು ಸ್ಟಾಕ್ ಇರೋಲ್ಲ. ಸೊ ಹಾಗಾಗಿ ಏನೇನಿದೆ ಅಂತ ಎಲ್ಲ ನೋಡಿ ತೆಗ್ದಿಡ್ತಾ ಇದ್ದೆ. ಓಕೆ, ಎಲ್ಲ ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ತೆಗ್ದಿಟ್ಟು ಹಚ್ಚಿಟ್ಕೋತಾ ಇದ್ದೀನಿ. ಅಷ್ಟರ ರಾಗಿ ಮಾಲ್ಟ್ ಕೂಡ ರೆಡಿ ಆಯಿತು. ಸೊ ರಾಗಿ ಮಾಲ್ಟ್ ಆರೋದಕ್ಕೆ ಇಡ್ತಾಯಿದ್ದೀನಿ. ಅದು ಬಿಸಿ ಕುಡಿಯೋದಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಆರೋಕ್ಕಿಟ್ಟು ಆಮೇಲೆ ಲೋಟಕ್ಕೆ ಹಾಕೋದ್ರಿಂದ ಬಿಸಿ ಇರೋದಿಲ್ಲ. ಸೊ ಏನಂದರೆ ಉಪ್ಪಿಟ್ಟು ಅಂದರೆ ನಾರ್ಮಲಾಗಿ ಮಾಡಿದ್ರೆ ಉಪ್ಪಿಟ್ಟು ಅಷ್ಟು ಇಷ್ಟಪಡ್ತೀನಲ್ಲ, ಬಟ್ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಬಿಸಿನೇ ಉಪ್ಪಿಟ್ಟು ತಿನ್ನೋದ್ರಿಂದ ಎಷ್ಟು ಇಷ್ಟಪಡ್ತಾರೆ. ನಮ್ಮನೇಲಿ ನಾರ್ಮಲಾಗಿ ನಾನು ಸಂಡೇ ಟೈಮ್ಗಳಲ್ಲೆಲ್ಲ ಮಾಡ್ತೀನಿ. ಇವತ್ತು ಉಪ್ಪಿಟ್ಟು ಮಾಡಿದಾಗ ಇನ್ನೊಂದು ಎಕ್ಸ್ಟ್ರಾ ಏನಾದರೂ ತಿಂಡಿ ಮಾಡಲೇಬೇಕು. ಸೊ ಹಾಗೆ ಟೊಮೊಟೊ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊನ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇನ್ನೂ ಟೈಮ್ ಇತ್ತಲ್ಲ, ಓಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ಇವತ್ತು ತಲೆಭಾರ ಇದ್ದಿದ್ದರಿಂದ ಕಾಫಿನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಡಿತಾ ಕೂತಿದ್ದೆ. ಓಕೆ, ಈಗ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರವೆ ಹುರ್ಕೋತಾ ಇದ್ದೀನಿ. ಹಾಗೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಮಕ್ಳಿಗೆ ಏನಂದರೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಮಾಡಿದ್ರೆ ಈ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಜಾಸ್ತಿನೇ ಇರಬೇಕು. ಹಾಗೆ ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ತರಕಾರಿ ಬೇಯೋ ಅಷ್ಟರಲ್ಲಿ ರಸಮ್ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡಾಯಿಗೆ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೋತಾ ಇದ್ದೀನಿ. ಹಾಗೆ ಹುರಿದು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರಿಗಿನ್ನ ನಾವೇ ಜೀರಿಗೆ ಮತ್ತು ಮೆಣಸನ್ನು ಹುರಿದು ಪುಡಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರಸಮ್ದು ಅಂತ ಹೇಳ್ಬಿಟ್ಟು. ಹಾಗೆ ಈಗ ಇನ್ನೊಂದು ಜಾರಿಗೆ 4 ಟೊಮೆಟೊ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು 5 ಎಸಳು ಬೆಳ್ಳುಳ್ಳಿ. ನಾನು ಸ್ವಲ್ಪ ಖಾರನೇ ಕಮ್ಮಿ ಮಾಡೋದು, ಸೊ ಹಾಗಾಗಿ ಒಂದು 3 ಮೆಣಸಿನ್ಕಾಯಿ ಇಟ್ಕೋತೀನಿ ಅಷ್ಟೇ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಹಾಗೆ ಇನ್ನೊಂದು ಕಡಾಯಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಇದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ. ನಾನು ಜಾಸ್ತಿ ಅಷ್ಟೊಂದೇನು ಯೂಸ್ ಮಾಡಲ್ಲ. ಸೊ ಈ ಪೇಸ್ಟ್ ಮಾಡಿರೋ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಸ್ವಲ್ಪ ಹೊತ್ತು ಇದು ಮಾಡಿ ಪೇಸ್ಟ್ ಮಾಡ್ಕೊಂಡಿರೋ ಟೊಮೊಟೊನ ಮಿಕ್ಸ್ ಮಾಡೋದು. ಈ ರಸಮ್ ಏನಂದರೆ ಒಂದು 3 days 4 daysವರೆಗೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಹಾರಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿಗಿನ್ನ. ನನಗಂತಲ್ಲ, ನನ್ನ ಹಸ್ಬೆಂಡ್ಗಂತೂ ಈ ರಸಮ್ ತುಂಬಾ ಇಷ್ಟ. ಅಂದರೆ ನಾನು ಈ ರೀತಿ ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಈ ರೀತಿ ಮಾಡಿದಾಗ ಕ್ವಿಕ್ಕಾಗಿ ಆಗೋದು ಅಂದರೆ ನನಗೆ ಈ ರಸಮ್ಮು, ಇಲ್ಲ ಬೇಳೆ ರಸಮ್ಮು, ಟೊಮೊಟೊ ಕ್ಯೂಚ್ ಮಾಡೋ ರಸಮ್ಮು, ಇವೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇದು ಫಾಸ್ಟಾಗಿ ಆಗುತ್ತೆ ಈ ರಸಮ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಹಾಗೆ ಮಜ್ಜಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವ್ರಿಗೂ ಕೊಟ್ಟು ನನ್ನ ಮನೆ ಕೆಲಸಗಳೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆ ಫಸ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನು ಒಣಗಾಕ್ಬಿಟ್ಟು ಆಮೇಲೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಟ್ ಈ ಟೈಮ್ಗಳಲ್ಲಿ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಕ್ಲೀನಿಂಗೆಲ್ಲ. ಹಾಗೆ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ದೇವ್ರ ಮನೆಗೆ ಪೂಜೆ ಮಾಡಿಬಿಡೋಣ ಹಾಗೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಪೂಜೆ ಮುಗಿಯೋವರೆಗೂ ಬ್ರೇಕ್ಫಾಸ್ಟ್ ಕೂಡ ಮಾಡೋದಿಲ್ಲ. ಈಗ ಟೈಮ್ ಆಗಲೇ 11:30 ಆಗೋಗ್ತಿತ್ತು. ಸೊ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆ ಎಲ್ಲ ಮಾಡಿ ಮಕ್ಕಳಂತೂ ಮನೆಯಲ್ಲೇ ಇರೋದ್ರಿಂದ ಅವ್ರಿಗೇನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಾಗೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.